ಸಂಜು ಚೇಟಾ ಕಮಾನ್ ಎಂತ ಚೇಸ್ ಸಂಜು ಸ್ಯಾಮ್ಸನ್ ಚಿಂದಿ ಚಿತ್ರಾನ್ನ ಪರ್ಫಾರ್ಮೆನ್ಸ್ ಅವರ ಕರಿಯರ್ನ ದ ಬೆಸ್ಟ್ ಇನ್ನಿಂಗ್ಸ್ 97 ನಾಟ್ ಔಟ್ ಚಿಂದಿ ಸೋ ಹ್ಯಾಪಿ ಫಾರ್ ಸಂಜು ಸ್ಯಾಮ್ಸನ್ ಆ್ಯಂಡ್ ಭಾರತ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ನಮಸ್ಕಾರ ಎಲ್ಲರಿಗೆ, ಸಜ್ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಣ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ಖುಷಿಯಲ್ಲಿ ಸಬ್ಸ್ಕ್ರೈಬ್ ಬಟನು ಅಂದರೆ ಧ್ವಂಸ ಆಗಿ ಹೋಗಬೇಕು, ಯೂಟ್ಯೂಬ್ ಕ್ರ್ಯಾಶ್ ಆಗಿ ಹೋಗಬೇಕು, ಸುದ್ದಿ ಆಗಬೇಕು. ಸ್ವಲ್ಪ ಓವರ್ ಆಯ್ತಲ್ಲ, ಬಟ್ ಮ್ಯಾನ್ ನಮ್ಮ ಭಾರತ ತಂಡ ಇಂಡಿಯಾ ಟೀಮು ಸೆಮಿಫೈನಲ್ T20 ವರ್ಲ್ಡ್ ಕಪ್ 2026 ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದೆ. ಓನ್ಲಿ ಒನ್ ಏಷ್ಯನ್ ಟೀಮ್ ಸೆಮಿಫೈನಲ್ ಇರೋದು ಯಾವುದು ಅಂತಂದರೆ ಅದು ನಮ್ಮ ತಂಡ. ಇಂಡಿಯಾ ಬಿಟ್ಟರೆ ಬೇರೆ ಯಾವ ತಂಡ ಕೂಡ ಏಷ್ಯನ್ ಟೀಮ್ಸ್ ಇಲ್ಲ. ಇವತ್ತಿನ ಚೇಸು ಒನ್ ಮ್ಯಾನ್ ಶೋ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಫಸ್ಟ್ ಪುಣ್ಯ ಟಾಸ್ ವಿನ್ ಆದೆವು, ಸೇಮ್ ಟೀಮ್ ಕ್ಯಾರಿ ಮಾಡಿದೆವು ಆ್ಯಂಡ್ ನಾವು ಫಸ್ಟ್ ಬೌಲಿಂಗ್ ಮಾಡ್ತೇವೆ ಅಂತ ಹೇಳಿದೆವು. ಅದು ಒಳ್ಳೆ ಡಿಸಿಷನ್. ಯಾಕಂತಂದರೆ ಕೋಲ್ಕತ್ತಾದಲ್ಲಿ ಚೇಸಿಂಗ್ ಈಸಿ, ಡ್ಯೂ ಬೇರೆ ಇರ್ತದೆ. ಸೊ ಸೆಕೆಂಡ್ ಬೌಲಿಂಗ್ ಹಾಕೋರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ವೆಸ್ಟ್ ಇಂಡೀಸ್ ಹೊಡೆದೋದು ಬರೋಬ್ಬರಿ 195. 300 ರನ್ನೆಲ್ಲ ಹೊಡಿತಾರ ಹಾಗೆಲ್ಲ ಟ್ರಾಲ್ ಪುಣ್ಯ ಅಷ್ಟೆಲ್ಲ ಹೊಡಿಲಿಲ್ಲ. ಬಟ್ 195 ಪ್ರೆಷರ್ ಗೇಮು ಅಷ್ಟು ಸಾಕು ಅಂತ ಅಂದುಕೊಂಡಿದ್ರು ವೆಸ್ಟ್ ಇಂಡೀಸ್ ಅವರು. ಬಟ್ ಸಂಜು ಸ್ಯಾಮ್ಸನ್ ಹೇಳಿದರು, ಹಲೋ ನಾನಿದ್ದೇನೆ, ನಾನಿರುವ ತನಕ ಏನು ನೀವು ಕನಸು ಕಾಣಿಸಬೇಡ, ನಿಮ್ಮ ಕನಸನ್ನು ನನಸಾಗಲಿಕ್ಕೆ ನಾವು ಬಿಡುವುದಿಲ್ಲ ವೆಸ್ಟ್ ಇಂಡೀಸ್ ಅವರಿಗೆ ಅಂತ ಹೇಳಿದರು. ಸಾಲಿಡ್. ನಮ್ಮ ಬೌಲಿಂಗ್ ಬಗ್ಗೆ ಜಾಸ್ತಿ ಏನು ಮಾತಾಡಲಿಕ್ಕೆ ಏನಿಲ್ಲ, ಫೀಲ್ಡಿಂಗ್ ಬಗ್ಗೆ ಮಾತಾಡಬೇಕು. ವಾವ್, ಎಂಥ ಫೀಲ್ಡಿಂಗ್, ಅತ್ಯದ್ಭುತ ಚೊತ್ತೆ. ಅಭಿಷೇಕ್ ಶರ್ಮಾ ಅವ್ರದ್ದು ಫಾರ್ಮ್ ಹೇಗೆ ಈ ಒಂದು ವರ್ಲ್ಡ್ ಕಪ್ಪಲ್ಲಿ ಹೀಗೆ ಉಂಟು, ಫೀಲ್ಡಿಂಗ್ ಕೂಡ ಈ ಒಂದು ಮ್ಯಾಚಲ್ಲಿ ಡಮ್ 2 ಕ್ಯಾಚ್. ಈ ಒಂದಂತೂ ಎಷ್ಟು ಈಸಿ ಕ್ಯಾಚ್ ಮರ್ಚಿ, ಅಷ್ಟು ಈಸಿ ಕ್ಯಾಚ್ ಅಂತ ಬಿಟ್ರಾ. ಮತ್ತು ಬೌಂಡ್ರಿಯಲ್ಲಿ ಒಂದು ಕ್ಯಾಚ್ ಬಿಟ್ಟಿದ್ರು, ಮತ್ತು ತಿಲಕ್ ವರ್ಮ ಅವರು ಒಂದು ಕ್ಯಾಚ್ ಬಿಟ್ಟಿದ್ರು. ಅದು ಅಟ್ಲೀಸ್ಟ್ ಒಂದು ಟಫ್ ಕ್ಯಾಚ್ ಅಂತ ಹೇಳ್ಬೋದು. ವರುಣ್ ಚಕ್ರವರ್ತಿ ಅವರು ಒಂದು ರನ್ಔಟ್ ಮಿಸ್ ಮಾಡಿದರು, ಎಲ್ಲಿಯೋ ಥರ ಆಗ್ತಾ ಇದ್ದಾರೆ. ಅಲ್ಲಿ ಕೀಪರ್ ಅಲ್ಲಿ ಇಲ್ಲ, ಬ್ಯಾಟ್ಸ್ಮನ್ನೇ ಇಲ್ಲ, ಕೀಪರ್ ಹತ್ರ ಕೊಟ್ಟರೆ ಕ್ಲೀನ್ ರನ್ಔಟ್. ಥರ್ಡ್ ಅಂಪೈರಿಗೆ ಹೋಗುವಂಥ ನೆಸೆಸಿಟಿ ಕೂಡ ಇಲ್ಲ. ಅಷ್ಟು ಅಂದರೆ ಬ್ಯಾಟ್ಸ್ಮನ್ ಫ್ರೇಮಲ್ಲೇ ಇರಲಿಲ್ಲ, ಅಲ್ಲಿ ಎಸೆಯೋ ಬದಲು ಎಲ್ಲಿಯೋ ಎಸೆದ್ರು. ಸ್ಟ್ರೈಕರ್ ಎಂಡಿಗೂ ಎಸಲಿಲ್ಲ, ನಾನ್ ಸ್ಟ್ರೈಕರ್ ಎಂಡಿಗೂ ಎಸಲಿಲ್ಲ. ಪಿಚ್ ಮಿಡ್ನಲ್ಲಿ ಸ್ವಿಂಕ್ ಅಂತ ಹೋಯ್ತು ಬಾಲ್. ಒಟ್ಟರೆ ಎಲ್ಲಿ ಎಸೆದ್ರು, ಎಂತ ಆಯ್ತು ಅಂತ ಗೊತ್ತಿಲ್ಲ. ಕಣ್ಣು ಹೀಗಾಯ್ತಾ ಅಂತ ಥ್ರೋ ಮಾಡುವ ಟೈಮಿಗೆ ಎಂತ ಅಂತ ಗೊತ್ತಿಲ್ಲ. ಬಟ್ 195 ರನ್ ಕೇವಲ 4 ವಿಕೆಟ್ ನಷ್ಟಕ್ಕೆ. ದೂಬೆ ಅವರಿಗೆ ಒಂದು ಓವರ್ ಕೊಡಲಿಲ್ಲ ಪುಣ್ಯ. 5 ಬೌಲರ್ಸ್ಗೆ 4 ಓವರ್. ನೀವು ಎಷ್ಟು ಬೇಕಾದ್ರೂ ಹೊಡಿಸ್ಕೊಳ್ಳಿ, ನಾನು ದೂಬೆಗೆ ಮತ್ತೆ ಓವರ್ ಕೊಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಒಂದೇ ಓವರ್ಗೆ 26, 27 ರನ್ ಹೊಡಿಸ್ಕೊಳ್ತಾರೆ. ಆ ರಗಳೇ ಬೇಡ. ನೀವು 10 ರನ್ ಕೊಡ್ತೀರಾ ಪರವಾಗಿಲ್ಲ, ಆನ್ ಆನ್ ಆ್ಯಾವ್ರೇಜ್ 10 ಹೊಡಿಸ್ಕೊಳ್ಳಿ. 200 ರನ್ ಒಳಗಡೆ ನಾವು ರಿಸ್ಟ್ರಿಕ್ಟ್ ಮಾಡುವಂಥ ಸೂರ್ಯಕುಮಾರ್ ಯಾದವ್ ಅವರು ಫಿಕ್ಸ್ ಆಗಿದ್ದಾರೆ ಅಂತ ಕಾಣ್ತದೆ ಮೈಂಡಲ್ಲಿ. 195 ರನ್. ಏನು ಬುಮ್ರಾ ಅವರು 2 ವಿಕೆಟ್, ಅದು ಒಂದೇ ಓವರಲ್ಲಿ 2 ವಿಕೆಟ್ ತೆಗೆದ್ರು ಬಿಟ್ಟರೆ ಮತ್ತೆ ಎಲ್ಲಿ ಕೂಡ ನಾವು ಕಂಟ್ರೋಲ್ ಮಾಡ್ತಾ ಇದ್ದೇವೆ ಮ್ಯಾಚ್ ಅಂತ ಅನ್ನಿಸ್ತಾ ಇರಲಿಲ್ಲ. ಯಾವುದೋ ಒಂದು ಓವರಲ್ಲಿ ನಾಯಿಗೆ ಹೊಡೆದಾಗೆ ಹೊಡಿಸ್ಕೊಳ್ತಿದ್ರು. ಹರ್ಷದೀಪ್ ಸಿಂಗ್ 1 ಓವರಲ್ಲಿ 24 ರನ್ ಹೊಡಿಸ್ಕೊಂಡ್ರು. ಮತ್ತು ಯಾರು ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಫಸ್ಟ್ 3 ಓವರ್ ಸರ್ದಿಯಾಗಿ ಹೊಡಿಸ್ಕೊಂಡಿದ್ರು. 4ನೇ ಓವರು 5 ಬಾಲ್ ಡಾಟ್ ಹಾಕಿದ್ರು, ಮತ್ತು 6ನೇ ಬಾಲು 6 ಹೊಡಿಸ್ಕೊಂಡ್ರು. ಅಕ್ಷರ್ ಪಟೇಲ್ ಇರುವುದರಲ್ಲಿ ಇಕಾನಮಿ ಅಂದರೆ ಮೇಂಟೈನ್ ಮಾಡಿದ್ದು ಅಂತಂದರೆ ಅಕ್ಷರ್ ಪಟೇಲ್ 4 ಓವರಿಗೆ 35 ರನ್ ಬಿಟ್ಟು ಕೊಟ್ಟಿದ್ದಾರೆ. ಅದೇ ಬೆಸ್ಟ್ ಫಿಗರ್. ಮತ್ತೆಲ್ಲರೂ ಕೂಡ ಆಲ್ಮೋಸ್ಟ್ 4 ಓವರಿಗೆ 40 ಹತ್ರನೇ ಇತ್ತು. ಬೂಮ್ರಾ ಅವರು 2 ವಿಕೆಟ್ ತೆಗೆದಿದ್ದಾರೆ. ನಮ್ಮದು ಚೇಸ್ ಸ್ಟಾರ್ಟ್ ಆದಾಗ ಚೇಸಲ್ಲಿ ಚೇಸೇ ಇರಲಿಲ್ಲ ಅಂತ ಹೇಳ್ತಾನಲ್ಲ, ಆ ಥರ ಪವರ್ ಪ್ಲೇಲಿ 2 ವಿಕೆಟ್ ಹೋದಾಗ ಅಣ್ಣ ದೇವ ಅಂತ ನೋಡಿ. ಏನು ಹೊಸ ಓಪನಿಂಗ್ ಪೇರ್, ಏನು ಈಗ ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅವರು ಲಾಸ್ಟ್ ಮ್ಯಾಚಲ್ಲಿ ಹೇಗೆ ಓಪನಿಂಗ್ ಮಾಡಿದರು ಹಾಗೆ ಇವತ್ತು ಸಹ ಬಂದರು ಚೇಸಿಂಗಲ್ಲಿ. ಅಭಿಷೇಕ್ ಶರ್ಮಾ ಅವರು ಹಾಗೆ ಎಲ್ಲ ಔಟ್ ಆದಾಗ ಮತ್ತೆ ಹೇಳಿಕ್ಕಿಲ್ಲ ಅಂತ ಯಾವುದೋ ಕಾಂತಾರದಲ್ಲಿ ಡೈಲಾಗ್ ಉಂಟಲ್ಲ, ಹೇಳಿದಿಲ್ಲ ಅಂತ, ಹಾಗೆ ಅಷ್ಟು ಸಿಟ್ಟು ಬಂತು. ಯಾಕೆ ಗ್ರೌಂಡ್ ಶಾಟ್ ಹೊಡಿಯಣ್ಣ, ನೀವು ನಿಮ್ಮ ಫಾರ್ಮನ್ನು ಕಂಡು ಹುಡ್ಕೊಳ್ತಾ ಇದ್ದೀರಿ ಅಂತ ಅನ್ನುವಾಗ ಯಾಕೆ ರಿಸ್ಕಿ ಶಾಟ್? ಫಸ್ಟ್ ವಿಕೆಟ್ ಉಳಿಸ್ಕೊಳ್ಳಿ. ಅವರು ಹೆಟ್ಮ್ಯಾರಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಮತ್ತು ಇಶಾನ್ ಕಿಶನ್ ಅವರು ನಾನು ಯಾವ ರೇಂಜಿಗೆ ಕೈಗೆ ಕ್ಯಾಚ್ ಕೊಡ್ತೇನೆ ಅಂತಂದರೆ ಫೀಲ್ಡರ್ ಆಚೀಚೆ ಮೂವ್ ಆಗೋದು ಕೂಡ ಬೇಡ ಅನ್ನುವ ರೇಂಜಲ್ಲಿ ಪಟಾರ್ ಅಂತ ಬ್ಯಾಟ್ಸಿಂಗ್ ಪಟ್ ಅಂತ ಹೊಡೆದ್ರು, ಕೈಗೆ ಕ್ಯಾಚ್ ಹೆಟ್ಮೈರ್ಗೆ. ನನಗೆ ಈ ಪವರ್ ಪ್ಲೇಯಲ್ಲಿ ಬೌಂಡ್ರಿ ಲೈನಲ್ಲಿ ಇಬ್ಬರೇ ಇರೋದು, ಅದರಲ್ಲಿ ಒಬ್ಬರನ್ನು ಹುಡುಕಿ ಕೈಗೆ ಕ್ಯಾಚ್ ಕೊಡೋ ಎಷ್ಟು ಹೊಟ್ಟೆ ಎಲ್ಲ ಉರಿತದೆ ಅಂತಂದರೆ. ಬೇರೆ ಅಟ್ಲೀಸ್ಟ್ ಒಂದು ಬೋಲ್ಡ್ ಆಗಿ ಮಾರ್ರೆ, ಅಟ್ಲೀಸ್ಟ್ ಎಂತ ಹೊಡಿಲಿಕ್ಕೆ ಹೋಗಿ ಬೋಲ್ಡ್ ಆದರು ಅಂತ ಹೇಳ್ಬೋದು. 2 ಫೀಲ್ಡರ್ ಹೊರಗೆ ಇಡುವಾಗ ಆ 2 ಫೀಲ್ಡರಲ್ಲಿ ಒಬ್ಬರಿಗೆ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದಾಗ ಹೊಟ್ಟೆ ಎಲ್ಲ ಉರಿತದೆ. ಇವತ್ತು ಇಶಾನ್ ಕಿಶನ್ ಅವರಿಂದ ಏನು ರನ್ ಬರಲ್ಲ, ಅವರು 10 ರನ್ ಹೊಡೆದ್ರು, 6 ಬಾಲಿಗೆ 10 ರನ್. ಇನ್ನು ನಮ್ಮ ಅಭಿಷೇಕ್ ಶರ್ಮಾ ಅವರು ಕೂಡ 10 ರನ್ ಹೊಡೆದ್ರು. ಬಟ್ ಬಂಡೆ ಕಲ್ಲು ಥರ ನಿಂತದ್ದು ಇವತ್ತು ಸಂಜು ಸ್ಯಾಮ್ಸನ್. ಆ ವ್ಯಕ್ತಿಯ ಬಗ್ಗೆ ಎಷ್ಟು ಮಾತಾಡಿದ್ರು ಸಹ ಕಡಿಮೆ. ನೋಡಿ,
ಆ ವ್ಯಕ್ತಿಯ ಫಾರ್ಮ್ ಹೀಗೆ 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 ಇಡೀ ಕರಿಯರ್ ಫಾರ್ಮ್ ಅಂತಲ್ಲ, ಹೀಗೆ 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 ಅಂದರೆ ರಿಲಯಬಲ್ ಅಲ್ಲ, ಇವರನ್ನು ನಂಬಲಿಕ್ಕೆ ಆಗೋದಿಲ್ಲ. ಒಂದು ಮ್ಯಾಚ್ ಆಡ್ತಾರೆ, ಒಂದು ಸೀರೀಸೇ ಆಡೋದಿಲ್ಲ, ಅದಾದಮೇಲೆ ಇನ್ನೊಂದು ಮ್ಯಾಚ್ ಒಳ್ಳೆ ಮಾಡಿ ಆಡ್ತಾರೆ, ಇನ್ನೊಂದು ಸೀರೀಸ್ ಮತ್ತೆ ಪೂರ್ತಿ ಮಿಕ್ಕಿದಂಥ ಎಲ್ಲ ಮ್ಯಾಚಲ್ಲಿ ಕೂಡ ಫ್ಲಾಪ್ ಪ್ರದರ್ಶನ. ಈವನ್ ನೋಡಿ, ಏನು ಫಸ್ಟು ಗಿಲ್ ಮತ್ತು ಸ್ಯಾಮ್ಸನ್ ಜೋಡಿ ಅಂತ ಇತ್ತು, ಅದು ಕರೆಕ್ಟಾಗಿ ವರ್ಕೌಟ್ ಆಗಲಿಲ್ಲ. ಕೊನೆಗೆ ಸೌತ್ ಆಫ್ರಿಕಾ ಸೀರೀಸಲ್ಲಿ, ಬೈಲ್ಯಾಟ್ರಲ್ ಸೀರೀಸಲ್ಲಿ ಸೌತ್ ಆಫ್ರಿಕಾದಲ್ಲಿ 2 100 ಹೊಡೆದಿದ್ರು. 100-0 ಒಂದು 0 ಹೊಡಿತಾರೆ, ಒಂದು 100 ಹೊಡಿತಾರೆ ಅಂತ. ಅದಾದಮೇಲೆ ಗಿಲ್ ಅವರನ್ನು ತೆಗೆದ್ರು, ಸ್ಯಾಮ್ಸನ್ ಅವರು T20 ಸ್ಕ್ವಾಡಲ್ಲಿ ಇದ್ದರು. ಅಭಿಷೇಕ್ ಶರ್ಮಾ ಅವರು ಬೆರ್ರಿ ಕ್ಲಿಕ್ ಆಗ್ತಾ ಇದ್ರು, ಕನ್ಸಿಸ್ಟೆಂಟಾಗಿ ಆಡ್ತಾ ಇದ್ರು. ಇವರಿದು ಫಾರ್ಮ್ ಡಿಪ್ ಆಗ್ತಾ ಇತ್ತು. ನ್ಯೂಜಿಲ್ಯಾಂಡ್ ಸೀರೀಸಲ್ಲಂತೂ ಹೋಪ್ಲೆಸ್ ಆಗಿ ಆಡಿ ಕೊನೆಗೆ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆದಾಗ ಬ್ಯಾಕಪ್ ಕೀಪರ್ ಆಗಿದ್ದಂತಹ ಒಂದು ಇಶಾನ್ ಕಿಶನ್ ಅವರು ಮೇನ್ ಕೀಪರ್ ಆಗಿ ಪ್ಲೇಯಿಂಗ್ 11ನಲ್ಲಿ ಕಾಣಿಸ್ಕೊಂಡ್ರು. ಇವರಿಗೆ ಬೆಂಚಲ್ಲಿ ಕೂರಿಸಿದ್ರು. ಕೊನೆಗೆ ಒಂದು ಮ್ಯಾಚ್ ಅಭಿಷೇಕ್ ಶರ್ಮಾ ಅವರಿಗೆ ಹೊಟ್ಟೆ ನೋವು ಅಂತಂದಿದ್ದಕ್ಕೆ ಒಂದು ಮ್ಯಾಚಲ್ಲಿ ಅವಕಾಶ ಸಿಕ್ಕಿತ್ತು ನಮೀಬಿಯಾ ಅಗೇನ್ಸ್ಟ್, ಮತ್ತೆ ಪುನಃ ಬೆಂಚಲ್ಲಿ ಕೂತರು. ಅಂತೂ ಇಂತೂ ಈ ಅಭಿಷೇಕ್ ಶರ್ಮಾ ಅವರ ಫಾರ್ಮ್ ಈ ರೇಂಜ್ಗೆ ಕೈ ಕೊಟ್ಟದ್ದಕ್ಕೆ ಆ್ಯಂಡ್ ರಿಂಕು ಸಿಂಗ್ ಅವ್ರದ್ದು ಎನಿವೇಸ್ ಅಲ್ಲಿ ತನಕ ಬ್ಯಾಟಿಂಗ್ ಬರೋದಿಲ್ಲ, ಸೊ ನಾವು ಇನ್ನೊಂದು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ನನ್ನೇ ಆಡುವ ಅನ್ನುವಂಥ ನಿರ್ಣಯಕ್ಕೆ ಬಂದು ಸಂಜು ಸ್ಯಾಮ್ಸನ್ ಅನ್ನು ಆಡಿಸಿದ್ರು. ಲಾಸ್ಟ್ ಮ್ಯಾಚ್ ಕೂಡ ನಾ ಹೇಳಿದ್ನಲ್ಲ, ಜಿಂಬಾಬ್ವೆ ವಿರುದ್ಧ ಚಂದ ಮಾಡಿ ಆಡ್ತಾ ಇರ್ತಾರೆ. ಅದೊಂದು ಯಾವುದು ಮೀಮ್ ಉಂಟಲ್ಲ, ಏ ಏ ಏ ಏ ಹಾಗೆ ಇವರದು ಏ ಏ ಏ ಎಂತ ಆಗ್ತದೆ ಇವ್ರದ್ದು ಬ್ಯಾಟಿಂಗ್ ನೋಡೋಕೆ, ಹೀಗೂ ಔಟ್ ಆಗ್ತಾರಾ ಅಂತ. ಅಷ್ಟು ಸ್ವೀಟ್ ಟೈಮರ್ ಆಫ್ ದ ಬಾಲ್, ಭಯಂಕರ ಟ್ಯಾಲೆಂಟೆಡ್ ಪ್ಲೇಯರ್. ಅದು ಕೆಲವರಿಗೆ ಗಾಡ್ ಗಿಫ್ಟ್ ಆಗಿ ಬರ್ತದೆ ಅಂತ ಅನಿಸುತ್ತೆ. KL ರಾಹುಲ್ ನಾವೆಲ್ಲರೂ ಸಹ ಹಾಗೆ ಹೇಳೋದಲ್ಲ, ಭಯಂಕರ ಟ್ಯಾಲೆಂಟೆಡ್ ಪ್ಲೇಯರ್ ಅಂತ. ಹಾಗೆ ಸಂಜು ಸ್ಯಾಮ್ಸನ್ ಟ್ಯಾಲೆಂಟು, ಒಳ್ಳೆ ಟೈಮರು, ಪವರ್ ಕೂಡ ಉಂಟು. ಅವ್ರದ್ದು ಬೈಸೆಪ್ಸ್ ಎಲ್ಲ ಸೂಪರ್ ಬೈಸೆಪ್ಸ್. ನಾನು ಆ ಥರ ಏನೋ ಸೆಲೆಬ್ರೇಷನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಅದೊಂದು ಮಿಸ್ ಆಯ್ತು. ಅವರು ವಿನ್ ಮಾಡಿದ್ಮೇಲೆ ಅದೊಂದು ಬೈಸೆಪ್ಸ್ ತೋರಿಸ್ಬೇಕಿತ್ತು ನಂದು ಬೈಸೆಪ್ಸ್ ನೋಡಿ ಇದೆಲ್ಲ ಎಂತ ಬೈಸೆಪ್ಸ್, ನಾನು ಸಂಜು ಸ್ಯಾಮ್ಸನ್ ಇದು ಮಾತಾಡ್ತಿರೋದು, ಅದೊಂದು ಮಿಸ್ ಆಯಿತು. ಬಟ್ ಇವತ್ತು ಮಾಡು ಇಲ್ಲವೇ ಮಡಿ ಪಂದ್ಯ. ಪಾಕಿಸ್ತಾನದ ಥರ ಮಾಡು ಹಾಗೂ ಮಡಿಯಲ್ಲ, ಮಾಡು ಇಲ್ಲವೇ ಮಡಿ. ಸೊ ಇವತ್ತು ಮಾಡಿದರು, ಮಡಿಯಲಿಲ್ಲ, ಸಾಯಲಿಲ್ಲ, ಸಾಯಿಸಿದ್ರು. ಎಂಥ ಇನ್ನಿಂಗ್ಸ್ ಮಾರ್ರೆ, 0 ರಿಸ್ಕ್ ಕ್ರಿಕೆಟ್, ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್ ಹೊಡೆದು ಆ ಪರಿಸ್ಥಿತಿಗೆ ತಕ್ಕದಾಗಿರುವಂತಹ ಇನ್ನಿಂಗ್ಸು. 100 ಒಂದು ಆಗಬೇಕಿತ್ತು. ಇನ್ನೊಂದು ವೆಸ್ಟ್ ಇಂಡೀಸ್ ಅವರು ಇನ್ನೊಂದು 5 ರನ್ ಜಾಸ್ತಿ ಹೊಡೆದಿದ್ದರೆ ಸಂಜು ಸ್ಯಾಮ್ಸನ್ ಅವರು ನಾಟ್ ಔಟ್ 100 ಹೊಡಿತಿದ್ದು. ಬಟ್ ಸ್ಟಿಲ್ 50 ಬಾಲಿಗೆ 97 ರನ್ನು, 12 4, 4 6, ಫೆಂಟಾಸ್ಟಿಕ್. ಮತ್ತು ನಾವು ಸುಮಾರು ಜನ ಹೇಳ್ತಾರಲ್ಲ, ಪ್ರೆಷರ್ ಮ್ಯಾಚಲ್ಲಿ ಮಸ್ಟ್ ವಿನ್ ಸಿಚುವೇಷನಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಆಡೋದೇ ಇಲ್ಲ ಅಂತ. ನಾನು ಇವತ್ತು ಆಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಇಲ್ಲ. ಇವತ್ತು ಕೂಡ ಕೈಗೆ ಕ್ಯಾಚ್ ಕೊಟ್ಟ, ಅಂದರೆ ಬೌಂಡ್ರಿ ಲೈನಲ್ಲಿ ಔಟ್ ಆದರು, 18 ರನ್ ಹೊಡೆದು ಔಟ್ ಆದರು. ತಿಲಕ್ ವರ್ಮಾ ಅವರ ಬಗ್ಗೆ ಮಾತಾಡಲೇಬೇಕು. ಒಳ್ಳೆ ಕ್ಯಾಮಿಯೋ ಮಾರ, ಕರೆಕ್ಟ್ ಟೈಮಿಗೆ ಬಂದರು. 15 ಬಾಲಿಗೆ 27 ರನ್ ಹೊಡೆದ್ರು, ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟಲ್ಲಿ, 180 ಸ್ಟ್ರೈಕ್ ರೇಟ್. 15 ಬಾಲಿಗೆ 27 ರನ್, ಫೆಂಟಾಸ್ಟಿಕ್ ಇನ್ನಿಂಗ್ಸ್. ಯಾಕಂದರೆ ಆ ಟೈಮಲ್ಲಿ ಒಂದು ಕ್ಯಾಮಿಯೋ ಇನ್ನಿಂಗ್ಸ್ ಬೇಕಿತ್ತು ಸಂಜು ಸ್ಯಾಮ್ಸನ್ ಇಂದ ಸ್ವಲ್ಪ ಪ್ರೆಷರ್ನ ಇಳಿಸ್ಲಿಕ್ಕೆ. ಯಾವ ಕ್ಷಣದಲ್ಲಿ ಕೂಡ ಔಟ್ ಆಫ್ ರೀಚ್ ಆಗ್ತಾ ಉಂಟಲ್ಲ, ಇದು ಯಾಕೋ ಕೈ ತಪ್ಪಿ ಹೋಗ್ತಾ ಉಂಟು, ಭಾರಿ ಕಷ್ಟ ಉಂಟು ಚೇಸ್ ಅಂತ ಅನ್ನಿಸ್ತಾ ಇರಲಿಲ್ಲ. ರನ್ ರೇಟ್ 10-11 ಇದೇ ಥರವೇ ಇತ್ತು. ಲಾಸ್ಟ್ 2 ಓವರಿಗೆ 17 ರನ್ ಬೇಕಿತ್ತು. ಫಸ್ಟ್ ಬಾಲ್ ಡಾಟ್ ಆಯಿತು, ಸೆಕೆಂಡ್ ಬಾಲ್ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಚ್ ಕೊಟ್ಟು ಔಟ್ ಆದಾಗ 10 ಬಾಲ್ 17 ಎಂತ ಮಾಡೋದಣ್ಣ, ಯಾಕೋ ಲಾಸ್ಟ್ ಓವರ್ ತನಕ ಹೋಗ್ತದೆ, ಕುತ್ತಿಗೆಗೆ ಬರ್ತದೆ, ಬಾಯಿಂದ ಹೊರಳ್ತ, ಅದೆಲ್ಲ ನಮ್ಮ ಡೈಲಾಗ್ ಉಂಟಲ್ಲ, ಅದೆಲ್ಲ ವಾಪಸ್ ಆಗ್ತದಾ ಅಂತ ಅಂದ್ಕೊಂಡೆವು. ಬಟ್ ದೂಬೆ ಅವ್ರು ಬಂದರು, ಬೌಲಿಂಗಲ್ಲಿ ಬೇಡ, ಅವ್ರದ್ದು ಬೌಲಿಂಗ್ ಬೇಡ, ಅವ್ರನ್ನ ಪ್ರಾಪರ್ ಬ್ಯಾಟ್ಸ್ಮನ್ ಆಗಿ ನಾವು ನೋಡ್ಲಿಕ್ಕೆ ಇಷ್ಟಪಡ್ತೇವೆ. ಬಂದರು, ಫಸ್ಟ್ ಬಾಲ್ 4, ಸೆಕೆಂಡ್ ಬಾಲ್ ಡಾಟ್, ಥರ್ಡ್ ಬಾಲ್ ಎಷ್ಟು ಚಂದದಲ್ಲಿ ಒಂದು ಗ್ಯಾಪ್ ಫೈಂಡ್ ಔಟ್ ಮಾಡಿದರು, ಆಫ್ ಸೈಡ್ ಪಟಾರ್ ಅಂತ ಅಲ್ಲಿ ಒಂದು 4 ಹೊಡೆದ್ರು. ಮತ್ತೆ ಒಂದು ಲೆಗ್ ಬೈಲಿ 2 ರನ್ ಬಂತು. ಲಾಸ್ಟ್ ಓವರ್ಗೆ 7 ರನ್ ಬೇಕು. ನಮ್ಮ ಸ್ಯಾಮ್ಸನ್ ಅವರು ಸ್ಟ್ರೈಕಲ್ಲಿದ್ದಾರೆ. ಫಸ್ಟ್ ಬಾಲ್ 6, ಸೆಕೆಂಡ್ ಬಾಲ್ 4, ವಿನ್, ಮ್ಯಾಚ್ ವಿನ್. ವಾವ್! ನೋಡಿ, ಈಗ T20 ವರ್ಲ್ಡ್ ಕಪ್ ಇತಿಹಾಸದಲ್ಲಿ ಭಾರತ ಸಕ್ಸಸ್ಫುಲ್ ಆಗಿ ಚೇಸ್ ಮಾಡಿದಾಗ ಹೈಯೆಸ್ಟ್ ರನ್ ಹೊಡೆದದ್ದು ನಮ್ಮ ವಿರಾಟ್ ಕೊಹ್ಲಿ ಅವರು ಇಲ್ಲಿಯ ತನಕ. T20 ವರ್ಲ್ಡ್ ಕಪ್ಪಲ್ಲಿ 82 ನಾಟ್ ಔಟ್ ವಾಸ್ ಹೈಯೆಸ್ಟ್ ಸ್ಕೋರ್ ಬೈ ಎನ್ ಇಂಡಿಯನ್. ಆಸ್ಟ್ರೇಲಿಯಾ ಎದುರು ಒಂದ್ಸಲ 2016ನಲ್ಲಿ 82 ರನ್ ಹೊಡೆದಿದ್ರು, ಮತ್ತು ಪಾಕಿಸ್ತಾನದ ವಿರುದ್ಧ ಕೂಡ 82 ನಾಟ್ ಔಟ್ ಹೊಡೆದಿದ್ರು. ಈಗ ಆ ದಾಖಲೆ ಮುರಿದು ಬಿತ್ತು. ಈಗ T20 ವರ್ಲ್ಡ್ ಕಪ್ಪಲ್ಲಿ ಚೇಸಿಂಗ್ ಟೈಮಲ್ಲಿ ಹೈಯೆಸ್ಟ್ ರನ್ ಹೊಡೆದಿರೋದು ನಮ್ಮ ಸಂಜು ಸ್ಯಾಮ್ಸನ್ ಅವರು, 97 ನಾಟ್ ಔಟ್. ಎಲ್ಲಿ ಕೂಡ ವಿಕೆಟ್ ಕೈ ಚೆಲ್ಲಿಲ್ಲ, ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವರು ಆಡಿದ್ದಾರೆ. ಆ್ಯಂಡ್ ಇನ್ನೊಂದು, ಭಾರತ ಸಕ್ಸಸ್ಫುಲ್ಲಾಗಿ 160+ ಸ್ಕೋರನ್ನು ಚೇಸ್ ಮಾಡಿದಾಗ 3 ಸಲ ಚೇಸ್ ಮಾಡಿದ್ದು. ಆ 3 ಸಲ ಕೂಡ ವಿರಾಟ್ ಕೊಹ್ಲಿ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ರು. ಅಂದರೆ
T20 ವರ್ಲ್ಡ್ ಕಪ್ ಅಲ್ಲಿ 160+ ಚೇಸ್ ಮಾಡುವಾಗ ವಿರಾಟ್ ಕೊಹ್ಲಿ ಅವರನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನುವ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು. ಅದನ್ನು ಕೂಡ ಇವತ್ತು ನೀಗಿಸಿದ್ರು. 160+ ಟಾರ್ಗೆಟ್ ಇದ್ದದ್ದು, ಚೇಸಿಂಗ್ 196 ಹೊಡಿಬೇಕಿತ್ತು. ಸಕ್ಸಸ್ಫುಲ್ ಚೇಸ್ ವಿದೌಟ್ ವಿರಾಟ್ ಕೊಹ್ಲಿ. ಈಗ ವಿರಾಟ್ ಕೊಹ್ಲಿ ಅವರು T20 ಕ್ರಿಕೆಟ್ ಆಡ್ತಾ ಇಲ್ಲ, ಅಂತೂ ಇಂಥ ಆ ಒಂದು ರೆಕಾರ್ಡ್ಗಳನ್ನೆಲ್ಲ ಭಾರತ ಬ್ರೇಕ್ ಮಾಡಿರೋದು ಖುಷಿಯ ವಿಚಾರ. ಇಲ್ಲ ಇದ್ರೆ ಎಂತಾಗ್ತದೆ, ಕೊಹ್ಲಿ ಅವರು ಇರೋದಿದ್ರೆ ಇಲ್ಲವೇ ಇಲ್ಲ ಇಂಡಿಯಾ ಟೀಮ್ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತದಲ್ಲ. ಇಲ್ಲ, ನಾವು ಇದ್ದೇವೆ, ನಾವು ತಂಡವನ್ನು ಮುನ್ನಡೆಸ್ಕೊಂಡು ಹೋಗ್ತೇವೆ ಅಂತ ಪ್ಲೇಯರ್ಸ್ ಜವಾಬ್ದಾರಿ ತಗೊಂಡು ಈ ಥರ ವಿನ್ ಮಾಡಿಸಿದಾಗ ಖುಷಿ ಆಗ್ತದೆ. ಅಂತೂ ಇಂತೂ ಯಾರ ಹಂಗಿಲ್ಲದೆ, ಅದು ಆ ಕ್ಯಾಲ್ಕುಲೇಷನ್ ಈ ಕ್ಯಾಲ್ಕುಲೇಷನ್ ಇಲ್ಲದೆ ಭಾರತ ಸೂಪರ್ 8ಅಲ್ಲಿ 3 ಮ್ಯಾಚಲ್ಲಿ 2 ಮ್ಯಾಚ್ ಗೆದ್ದು ನಂಬರ್ 2 ತಂಡವಾಗಿ ಈಗ ಸೆಮಿಫೈನಲ್ಗೆ ಹೋಗ್ತಾ ಉಂಟು. ನಮ್ಮ ಸೆಮಿಫೈನಲ್ ಎದುರಾಳಿ ವಿಲ್ ಜಾಕ್ಸ್. ಯಾಕಂತಂದ್ರೆ ಅವರು ವಿನ್ ಆಗಿರೋದು 6 ಮ್ಯಾಚ್, ಇಂಗ್ಲೆಂಡ್ ಅವರು. ಆ 6 ಮ್ಯಾಚಲ್ಲಿ 4 ಸಲ ಪ್ಲೇಯರ್ ಆಫ್ ದ ಮ್ಯಾಚ್ ವಿಲ್ ಜಾಕ್ಸ್ಗೆ ಬಂದಿರುವಾಗ ಇಂಡಿಯಾ ವರ್ಸಸ್ ವಿಲ್ ಜಾಕ್ಸ್ ಅಂತ ಹೇಳಿದ್ರೆ ತಪ್ಪಿಲ್ಲ ಅಂತ ಕಾಣ್ತದೆ. ಯಾಕಂತಂದ್ರೆ ಬೌಲಿಂಗ್ ಅಲ್ಲಿ ಸೂಪರ್ ಆಗಿ ಬಾಲ್ ಆಗ್ತಿದ್ದಾರೆ, ಬ್ಯಾಟಿಂಗ್ ಕೂಡ ಸೂಪರ್ ಆಗಿ ಆಗ್ತಾ ಉಂಟು. ಅವರಿದು ಮ್ಯಾನ್ ಆಫ್ ದ ಮ್ಯಾಚ್ 4 ಸಲ ಗೆದ್ದಿದ್ದಾರೆ. ಬಟ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್, ಭಾರತ ಕ್ಲಿಯರ್ ಫೇವರೇಟ್ಸ್. ಫಾರ್ಮಲ್ಲಿಯೇ ಇರದಂತಹ ಬಟ್ಲರ್ ಅವರು ಫಾರ್ಮಿಗೆ ಒಂದು ಬರದಿದ್ರೆ ಸಾಕು ಅನ್ನೋದು ನಮ್ಮ ಒಂದು ಆಶಯ. 2 ಮ್ಯಾಚ್ ಇಂಡಿಯಾ ಪ್ಲೀಸ್ ಫೈನಲ್ ಚಾಂಪಿಯನ್ ಆಗಿ ನೀವು ಬಂದಿದ್ದೀರಿ, ಹಾಲಿ ಚಾಂಪಿಯನ್ ಆಗಿ ಬಂದಿದ್ದೀರಿ. ಮಾಜಿ ಚಾಂಪಿಯನ್ ಆಗದೆ ಇರಲಿ, ಆ ಚಾಂಪಿಯನ್ಶಿಪ್ ಮತ್ತೆ ಪುನಃ ಈ ವರ್ಷ ಕೂಡ ರಿಪೀಟ್ ಆಗಲಿ, ಭಾರತವೇ ಚಾಂಪಿಯನ್ ಆಗಿ ಹೊರಹೊಮ್ಮಲಿ. ಇಲ್ಲಿಯ ತನಕ T20 ವರ್ಲ್ಡ್ ಕಪ್, ಕನ್ಸಿಕ್ಯೂಟಿವ್ ವರ್ಲ್ಡ್ ಕಪ್ ಒಂದೇ ಟೀಮ್ ವಿನ್ ಆಗಲಿಲ್ಲ. ಆ ರೆಕಾರ್ಡನ್ನು ಈಗ ಭಾರತ ತನ್ನದಾಗಿಸಿಕೊಳ್ತದೆ ಅಂತ ನನಗೆ ಅನ್ನಿಸ್ತಾ ಉಂಟು. ಕಮ್ ಆನ್ ಇಂಡಿಯಾ, ಚೇಟಾ, ಲವ್ ಯು. ಸರಿಯಾಗಿ ಬರುವ, ನಮಸ್ಕಾರ, ಸಬ್ಸ್ಕ್ರೈಬ್ ಆಗಿ.